ಬೇಡಿಕೆಗಳ ಏನು ಈ ಒಂದು ಸಭೆಯನ್ನು ಮಾಡಿರುವಂತ ಈಗಾಗಲೇ ಬಹಳ ವಿಸ್ತಾರವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರ ಮುಂದೆ ಇಟ್ಟಿರುವಂತ ಈ ಒಂದು SDPI ರಾಜ್ಯ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಮಾಜಿದ್ ಅವರೇ ಹಾಗೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿರುವಂತಹ ರಿಯಾಜ್ ಪರಂಜಿಪೇಟೆ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದಾಗಿರುವಂತಹ ಅಫ್ಸರ್ ಕೂಡಲ್ಪೇಟೆ ಅವರೇ ಮತ್ತೆ ಉಪಾಧ್ಯಕ್ಷಗಳಾಗಿರುವಂತಹ ದೇವನೂರ್ ಪುಟ್ಟನಂಜಯ್ಯ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಹಿರಿಯರೇ ಮತ್ತು ಬಹಳಷ್ಟು ಒಂದು ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವಂತಹ ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ತಮ್ಮ ಒಂದು ಬೇಡಿಕೆ ಇದರಲ್ಲಿ ಇರ್ತಕ್ಕಂಥ 15,000 ಶಿಕ್ಷಕರು ನೇಮಕಾತಿಯಲ್ಲಿ ಉರ್ದು ಮಾಧ್ಯಮ ಶಿಕ್ಷಕರಿಗೆ ಆಗಿರುವ ಒಂದು ಅನ್ಯಾಯವನ್ನು ಸರಿಪಡಿಸುವಂತ विषय ये जो उर्दू का और हमारे पिताजी धर्म सिंह साहब का जो संबंध है अब का नहीं है, मेरे ख्याल से 50-60 साल के पहले से है। हैदराबाद के उस्मानिया यूनिवर्सिटी में वो पढ़े थे, तब से मैं देखता हूँ। वो कहते थे वो करे बात तो हर लफ्ज से खुशबू आए, ऐसी बोली वही बोले जिसे उर्दू आए। उर्दू के चंद लफ्ज जब से है जबान पे, तहजीब मेहरबान है मेरे खानदान पे। अला तहजीब और तमद्दुन की जान है उर्दू, अमन और एक जाति की जिंदा निशान है। ಇವತ್ತು ನಾನು ನೂತನಾಗಿ ಸಚಿವನಾಗಿ ತಮ್ಮೆಲ್ಲರ ಹತ್ರ ನಾನು ಏನ್ ಬಂದಿದ್ದೇನೆ, ಸರ್ಕಾರ ಪರವಾಗಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇನೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೆ ಒಂದು ಜಾತ್ಯತೀತ ಜನರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ, ಒಂದು ಪಕ್ಷ ಇದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಸರ್ಕಾರ ಯಾವಾಗಲೂ ತಮ್ಮ ಜೊತೆ ಇರ್ತಕ್ಕಂಥ ಒಂದು ಯಾವಾಗಲೂ ಕೂಡ ಸೆಕ್ಯುಲರ್ ಆಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಇವರ ಸಂಬಂಧ ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. CWC ಒಂದು ಅಲ್ಲಿರ್ತಕ್ಕಂಥ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಯವರು ಮತ್ತು ಹಲವಾರು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖರು ಹೋಗಿದ್ದಾರೆ. ನಾನು ಹೇಳುದು ನೇರವಾಗಿ ಇಲ್ಲಿ ಬರ್ತಕ್ಕಂಥ ತಮ್ಮ ಏನೇನು ಸಂಕಷ್ಟದಲ್ಲಿದೆ ಅದರಲ್ಲಿ ಬಂದು ಭೇಟಿಯಾಗಕ್ಕೆ ಹೇಳಿದ್ದಾರೆ. ಇವತ್ತು ತಮ್ಮೆಲ್ಲರ ಒಂದು ಪ್ರಮುಖ ಬೇಡಿಕೆಗಳು ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ಜಾತಿ ಜನಗಣತಿ ವರದಿಯನ್ನು ಅಂಗೀಕರಿಸಿ ಸಾರ್ವಜನಿಕಗೊಳಿಸಬೇಕು ಅಂತ ತಮ್ಮ ಒಂದು ಬೇಡಿಕೆ ಏನಿದೆ. ಈಗಾಗಲೇ ನಮ್ಮ ಸರ್ಕಾರ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಹುಶಃ ಒಂದು ದಿವಸ ಮೊದಲೇ ಏನು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ಅವರು ಸ್ವೀಕಾರ ಮಾಡಿರುವುದು ಕೂಡ ತಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಒಂದು ನಮ್ಮ ಸರ್ಕಾರ ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ, ರೈತರ, ಬಡವರ, ಕಾರ್ಮಿಕರ, ಮಹಿಳೆಯರ, ಶೋಷಿತ ಜನಾಂಗದರ, ಶೋಷಿತ ಪಂಗಡದವರ ಒಂದು ಪರವಾಗಿ, ಜನಸಾಮಾನ್ಯರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಸರ್ಕಾರ ಇದೆ ಅಂದ್ರೆ ಇವತ್ತು ನಮ್ಮ ಇರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ತಮ್ಮೆಲ್ಲರ ಒಂದು ಅಲ್ಪಸಂಖ್ಯಾತರ ಒಂದು 2B ಮೀಸಲಾತಿ ಹಿಂದೆ 3 ವರ್ಷ ಹಿಂದೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗಿಂತ ಒಂದು 3-4 ತಿಂಗಳ ಹಿಂದೆ ನಡೆದಿರುವಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಾನು ಪದೇ ಪದೇ ಅದು ಹೇಳಲು ಅವಶ್ಯಕತೆ ಇಲ್ಲ. ಇವತ್ತು ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ ಒಂದು ನಾಣ್ಯದ 2 ಮುಖಗಳು ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದನ್ನು ಕೂಡ ತಮ್ಮ ಒಂದು ಬೇಡಿಕೆ ಏನಿದೆ ಮತ್ತು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀಡಿರುವ ಒಂದು ಭರವಸೆ ಯಾವಾಗಲೂ ಕೂಡ ನಾವು ತಮ್ಮ ಜೊತೆ ಇದ್ದೀವಿ, ನಾವು ಬದ್ಧರಾಗಿದ್ದೀವಿ ಅಂತ
ಬರ್ತೇನೆ. ಅದರಲ್ಲಿ ಖಾಸಗಿ ಒಂದು ವಲಯದಲ್ಲಿ ಮೀಸಲಾತಿ ಜಾರಿಗೊಳಿಸಬೇಕಾಗಿರುವಂತಹ ಖಾಸಗಿ ವಲಯದಲ್ಲಿ ಅಗತ್ಯ ಕಾನೂನು ಮತ್ತು ನೀತಿಗಳು ರೂಪಿಸಬೇಕು. ಅದನ್ನು ಕೂಡ ಈ ಎಲ್ಲಾ ವಿಷಯಗಳು ಸುಮಾರು 15,000 ಉರ್ದು ಮಾಧ್ಯಮದ ಶಿಕ್ಷಕರ ಹುದ್ದೆಗಳನ್ನು ಕೈಬಿಟ್ಟಿರುವುದು ಅತ್ಯಂತ ಕಳವಳಕಾರಿ ಹಾಗೂ ಅನ್ಯಾಯ ಕ್ರಮವಾಗಿದೆ. ರಾಜ್ಯದ ಸರ್ಕಾರಿ ಉರ್ದು ಶಾಲೆಗಳನ್ನು ಹಲವು ಶಿಕ್ಷಕರ ಹುದ್ದೆಗಳನ್ನು ಕಾರ್ಯನಿರ್ವಹಿಸುವುದರಿಂದ ಇದೆಲ್ಲ ವಿಷಯಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಮೈನಾರಿಟಿ ಮತ್ತು ವಕ್ಫ್ ಸಚಿವರಾದ ಸನ್ಮಾನ್ಯ ಯುಟಿ ಖಾದರ್ ಅವರು ಕೂಡ ಗಮನದಲ್ಲೂ ಕೂಡ ನಾನು ತಗೊಂಡು ಬರ್ತೇನೆ. ನಾನು ತಮ್ಮೆಲ್ಲರ ಜೊತೆ ಇದ್ದೀವಿ. ಬಹುಶಃ ಮುಂದೆ ಬರ್ತಕ್ಕಂತ ಒಂದು ದಿನ ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ನಿಯೋಗವನ್ನು ತಗೊಂಡೋಗಿ ಏನೇನಿರ್ತದೆ ನಮ್ಮ ಜೊತೆ ಇದ್ದೀವಿ. ಈ ಎಲ್ಲ ಏನು ಸಮಸ್ಯೆ ಇದೆ, ನಾನು ಸೆಷನ್ ನಡೀತಾ ಇತ್ತು, ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ತಮ್ಮೆಲ್ಲರ ಮಧ್ಯೆ ನಾನು ಬಂದಿದ್ದೀನಿ ಅಂತ ಹೇಳಿ, मैं बातें अपने औकात से ज्यादा नहीं करता, जो निभा ना सकूं वो वादा मैं नहीं करता, मैं बातें अपने औकात से ज्यादा नहीं करता, मैं रखता हूं तमन्ना आसमानों को छू लेने की, लेकिन किसी और को गिराने का इरादा नहीं करता. ನಾವು ಸರ್ಕಾರ ಜೊತೆ ಇದ್ದೀವಿ, ಈ ವಿಷಯ ಇದ್ದರೂ ಕೂಡ ನಾವು ಬಗೆಹರಿಸೋಣ ಅಂತ ಹೇಳಿ ಮಾತನಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.